ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿರುವ ಕೆಪಿಸಿಸಿ ಉಪಾಧ್ಯಕ್ಷ ಉಗ್ರಪ್ಪ. ಈಗ ವಾರ್ತೆಗಳ ವಿವರ. 12ನೇ ಶತಮಾನದಲ್ಲಿನ ವಚನ ಸಂರಕ್ಷಕ ಶಿವಶರಣ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಹೊಸಪೇಟೆ ತಾಲೂಕು ಮಡಿವಾಳ ಸಮಾಜದಿಂದ ನಗರದ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದಿಂದ ವೆಂಕಟೇಶ್ವರ ಕಲ್ಯಾಣ ಮಂಟಪದವರೆಗೆ ಮಡಿವಾಳ ಮಾಚಿದೇವರ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಕುಂಭ ಹೊತ್ತ ಮಹಿಳೆಯರು ಮೆರವಣಿಗೆಗೆ ಮೆರುಗು ತಂದರು.
ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ರವರು ಸೇನೆಯ ಕಾರ್ಯಕರ್ತ ಹಾಗೂ ಪತ್ರಕರ್ತರೂ ಆಗಿರುವ ಅನೂಪ್ ಕುಮಾರ್ ರವರ ನಿವಾಸಕ್ಕೆ ಭೇಟಿ ನೀಡಿದ್ದರು. ನಂತರ ಮಾಧ್ಯಮ ಮಿತ್ರರೊಂದಿಗೆ ರಾಮ ಮಂದಿರ ಹಾಗೂ ರಾಜಕೀಯ ವಿಷಯವಾಗಿ ಮಾತನಾಡಿದ ಅವರು, ಶ್ರೀರಾಮ ಮಂದಿರ ನಿರ್ಮಿಸಲು ಬಿಜೆಪಿ ಧ್ವನಿ ಎತ್ತಿ ಹೋರಾಟ ನಡೆಸಿ ಕಾನೂನಾತ್ಮಕವಾಗಿ ಶ್ರೀರಾಮ ಮಂದಿರವನ್ನ ನಿರ್ಮಿಸಿ ಲೋಕಾರ್ಪಣೆಗೊಳಿಸಲಾಗಿದೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದವರ ಪಾತ್ರ ಶೂನ್ಯ. ರಾಮ ಮಂದಿರ ನಿರ್ಮಾಣದ ಹೋರಾಟದ ಸಂದರ್ಭದಲ್ಲಿ ನಾವು ಲಾಠಿ ಏಟು ತಿಂದಿದ್ದೇವೆ, ಜೈಲಿಗೆ ಹೋಗಿ ಬಂದಿದ್ದೇವೆ. ಹಾಗಾಗಿ ಶ್ರೀರಾಮ ಮಂದಿರವನ್ನ ಬಿಜೆಪಿಯವರು ರಾಜಕೀಯವಾಗಿ ಬಳಸಿಕೊಂಡ್ರೆ ತಪ್ಪೇನೂ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಮ ಮಂದಿರದ ಹಿನ್ನೆಲೆಯಲ್ಲಿ ರಾಜಕೀಯ ಅಧಿಕಾರ ಯಾಕೆ ತಗೊಳ್ಬಾರ್ದು? ಇಡೀ ದೇಶದಲ್ಲಿ ರಾಮನ ಪರವಾಗಿ ನಿಂತ್ಕೊಂಡಿದ್ದೇ ಬಿಜೆಪಿ, ರಾಮನ ಪರವಾಗಿ ನಿಂತ್ಕೊಂಡಿದ್ದೇ RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಶ್ರೀರಾಮ್ ಸೇನೆ. ನಾವು ನಿಂತ್ಕೊಂಡಿದ್ದೀವ್ರಿ, ನಾವು ಕಲ್ಲು ಹೊತ್ತಿದ್ದೀವ್ರಿ, ನಾವು ಲಾಠಿ ಏಟ್ ತಿಂದಿದ್ದೀವ್ರಿ, ನಾವು ಜೈಲಿಗೆ ಹೋಗಿದ್ದೀವಿ, ನಾವು ತ್ಯಾಗ ಮಾಡಿದ್ವಿ. ಕಾಂಗ್ರೆಸ್ನವರು ಬಾಬರನ ಪರವಾಗಿ ನಿಂತ್ಕೊಂಡ್ರು, ಮುಸ್ಲಿಮರ ಪರವಾಗಿ ನಿಂತ್ಕೊಂಡ್ರು. ಈ ದೇಶದ ಮಣ್ಣಿನ ಕಣದಲ್ಲಿರುವಂತ ರಾಮನ ಪರವಾಗಿ ನಿಂತ್ಕೊಳ್ಳೋದಂತ ನಿರ್ಲಜ್ಜ ನೀಚ ಕಾಂಗ್ರೆಸ್ಸಿಗರಿಗೆ ಅವ್ರು ಮಾತನಾಡಕ್ಕೆ ಏನೋ ಹಕ್ಕ ಇಲ್ಲ. ರಾಮನ ಶಬ್ದ ಕೂಡ ಅವ್ರು ಮಾತಾಡಬಾರ್ದು. ಅವ್ರ ಬಾಯಿ, ಅವ್ರ ಮನಸ್ಸು ಇಷ್ಟು ಮಲಿನಾಗಿದೆಯಲ್ಲ, ನೀವು ರಾಮನ ಹೆಸರು ಕೂಡ ತಗೊಳಕ್ಕೆ ಅಯೋಗ್ಯರಿದ್ದೀರಿ ಅಂತನ್ನುವಂಥದ್ದು ನಾನು ಕಾಂಗ್ರೆಸ್ಸಿಗರಿಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ಇವತ್ತು ಹೊತ್ತಂತ ನಾವು ಮಣ್ಣು ಕಲ್ಲು ಹೊತ್ತಂತವರು, ಲಾಠಿ ಏಟ್ ತಿಂದಂತವರು ಯಾಕೆ ರಾಜಕೀಯ ಲಾಭ ತಗೊಳ್ಬಾರ್ದು? ಹೌದು, ನಾವು ತಗೊಳ್ತೀವಿ, ರಾಮರಾಜ್ಯ ಮಾಡೋ ಸಲುವಾಗಿನೇ ತಗೊಳ್ತೀವಿ ವಿನಃ ಸ್ವಾರ್ಥಕ್ಕಾಗಿ ಅಲ್ಲ ಅನ್ನುವಂತ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಬುರ್ಡೆ ನಾನು ಹೇಳೋದು, ಘೋಷಣೆಯನ್ನ ಮಾಡಿದ್ರಿ, 100 ರಾಮ ಮಂದಿರವನ್ನ ಅಭಿವೃದ್ಧಿ ಮಾಡ್ತೀವಿ ಅಂತನ್ನುವಂಥದ್ದು ಕಾಂಗ್ರೆಸ್ನವರು ಘೋಷಣೆ ಮಾಡಿದ್ರು. ಮೊನ್ನೆ ಬಜೆಟ್ನಲ್ಲಿ 1 ಪೈಸಾ ಕೊಡ್ಲಿಲ್ಲ, 1 ರೂಪಾಯಿ ಬಜೆಟ್ನಲ್ಲಿ ಆ ಮಂದಿರಗಳಿಗೆ ಇಡ್ಲಿಲ್ಲ. ಯಾಕೆ? 200 ಕೋಟಿ ರೂಪಾಯಿಯನ್ನ ಕ್ರಿಶ್ಚಿಯನ್ರ ಅಭಿವೃದ್ಧಿ ಕೊಡ್ತೀರಿ, 100 ಕೋಟಿ ವಕ್ಫ್ ಬೋರ್ಡ್ ಕೊಡ್ತೀರಿ, 10 ಕೋಟಿ ಮುಸ್ಲಿಂ ಮಹಿಳೆಯ ಸಹಾಯ ಸಂಘದವರು ಕೊಡ್ತೀರಿ, 10 ಕೋಟಿ ಮಂಗಳೂರಿನ ಹಜ್ ಭವನ ಕೊಡ್ತೀರಿ. ನಿಮಗೆ 1 ಕೋಟಿ ಕೂಡ ಸಿಗಲಿಲ್ವ ಈ ರಾಮ ಮಂದಿರದ ನಮ್ಮ 100 ಕೋಟಿಯಲ್ಲಿ 100 ರಾಮ ಮಂದಿರ ಅಭಿವೃದ್ಧಿ ಮಾಡುವಂತವ್ರು? ನೀವು ಒಂದು ಕೋಟಿ ಕೂಡ ಡಿಕ್ಲೇರ್ ಮಾಡಲಿಲ್ಲ. ನಾಟಕ ಮಾಡ್ತಾ ಇದ್ರಿ. ಇಡೀ ದೇಶ ರಾಮ 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 ಅಂತ ಹೇಳಿ ಇವತ್ತೇನು ಒಂದು ಪರಿವರ್ತನೆ ಆಗಿದೆ, ಅದರ ದುರ್ಲಾಭ ತಗೊಳ್ಬೇಕು ಅಂತ ಹೇಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರಲ್ಲ, ಆಗೋದಿಲ್ಲ. ನಿಮ್ಮನ್ನು ನೀವು ರಾಮನ ಜಪ ಮಾಡ್ತಾ ಕೂತ್ಕೊಂಡ್ರು ನಿಮ್ಮನ್ನು ನಂಬಲ್ಲ. ಇವತ್ತು ಯಾರು ಏನು ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಸೊ 100 ರಾಮ ಮಂದಿರ ಅಭಿವೃದ್ಧಿ ನಿಮ್ಮ ಸ್ಟಂಟ್ ಅಷ್ಟೇ ಅಂತನ್ನುವಂಥದ್ದು ನಾ ಹೇಳ್ತೀನಿ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸುಡಗಾಡ ಸಿದ್ದರ ಆಶ್ರಯ ಕಾಲೋನಿಯ ನಿವಾಸಿಗರಿಗೆ ಉಚಿತವಾಗಿ ವಿದ್ಯುತ್ ಮೀಟರ್ಗಳನ್ನ ನೀಡಲಾಗುವುದೆಂದು ಮಾಜಿ ಸಚಿವ ಆನಂದ್ ಸಿಂಗ್ ರವರು ಭರವಸೆ ನೀಡಿದ್ದರು. ಹೀಗೆ ನೀಡಿದ ಭರವಸೆಯಂತೆ ಪುತ್ರ ಸಿದ್ಧಾರ್ಥ್ ಸಿಂಗ್ ರವರ ದ್ವಾರ 70 ಕುಟುಂಬಕ್ಕೆ ಉಚಿತ ವಿದ್ಯುತ್ ಮೀಟರ್ಗಳನ್ನ ನೀಡಲಾಗಿದೆ. ಹೌದು, ಮಾಜಿ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ 21ನೇ ವಾರ್ಡ್ ಜಂಬುನಾಥನಹಳ್ಳಿಯಲ್ಲಿ ಬರುವ ಸುಡಗಾಡ ಸಿದ್ದರ ಆಶ್ರಯ ಕಾಲೋನಿಗೆ ಆಗಮಿಸಿದ ಸಿದ್ಧಾರ್ಥ್ ಸಿಂಗ್ ರವರು ನಗರಸಭಾ ಅಧ್ಯಕ್ಷರು ಈ ಭಾಗದ ನಗರಸಭಾ ಸದಸ್ಯರ ಸಹಯೋಗದಲ್ಲಿ 70 ಕುಟುಂಬಗಳಿಗೆ ಉಚಿತವಾಗಿ ವಿದ್ಯುತ್ ಮೀಟರ್ಗಳನ್ನು ವಿತರಿಸಿದರು. ಈ ಸುಡಗಾಡ ಸಿದ್ದರಿಗಾಗಿ ನಮ್ಮ ಮಾಜಿ ಸಚಿವರಾದ ಶ್ರೀಮಾನ್ ಆನಂದ್ ಸಿಂಗ್ ಸರ್ ಅವರಿಗೆ ಸ್ಥಳ ಕೊಡಿಸಿ, ಮನೆ ಕಟ್ಟಿಸಿ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಅವರು ಕೂಡ ಭಾಳ ಚಿರಋಣಿ ಇರ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಹಾಗೂ ಇವರು ಕೂಡ ಪ್ರತಿ ಸಲ ಸಾರಿಗೆ ತಮ್ಮ ಏನೇ ವಿಚಾರ ಇರಲಿ ಬಂದು ಕೇಳ್ತಾ ಇದ್ದರು. ಅದೇ ಒಂದು ಮಾತು ಏನು ಕೊಟ್ಟಿದ್ರಲ್ಲ, ಅವರು ಮನೆ ಆದಮೇಲೆ ಮೀಟ್ರ್ಗಳು ಕೊಡಿಸ್ತಾನೆ ಅಂತೇಳಿ, ಆ ಒಂದು ಪೂರ್ಣವನ್ನು ನಮ್ಮ ಯುವ ನಾಯಕ ಸಿದ್ಧಾರ್ಥ್ ಸಿಂಗ್ ಅವರ ಮುಖಾಂತರ ಇವತ್ತು ಎಲ್ಲ ಮನೆಗಳಿಗೆ ಮೀಟ್ರನ್ನು ಕೊಡಿಸಿ ಈ ಒಂದು ಕಾಲೋನಿಯಲ್ಲಿ ಅವ್ರನ್ನ ನೆನೆಸಿಕೊಳ್ಳುವಂಥ ಒಂದು ದಿನಗಳು ಮಾಡಿದ್ದಾರೆ. ಇದು ಒಂದು ನಮ್ಮ ಯುವ ನಾಯಕರಾದ ಸಿದ್ಧಾರ್ಥ್ ಸಿಂಗ್ ಅವರು ಕೂಡ ಈ ಒಂದು ಸತತ ತಂದೆಯಂತೆ ಮಗ ಅನ್ನೋ ಹಾಗೆ ನಮ್ಮ ಇಡೀ ನಗರಕ್ಕೆ ಆಶ್ರಯ ದೀಪವಾಗಿ ಅವರೆಲ್ಲ ಇರ್ತಾರೆ ಅಂತೇಳಿ ನಾವೊಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಅವರು ದಾನ ಮತ್ತು ಧರ್ಮ ಮತ್ತು ಕೆಲಸ
ಇವತ್ತೆಷ್ಟೋ ನಗರದ ಜನವಾಸಿಗಳಿಗೆ ಗೊತ್ತಿರ್ಬೋದು ಇವತ್ತು ನಾವು ಎಂಥ ವ್ಯಕ್ತಿನ ಕಳ್ಕೊಂಡಿದ್ದೀವಂತ. ಅವ್ರವ್ರ ಮನಸ್ಸಲ್ಲಿ ಫೀಲಿಂಗ್ ಇದೆ, ಎಲ್ಲರೂ ಹೇಳ್ಕೊಳೋದ ಪರಿಸ್ಥಿತಿ ಎಲ್ಲ ನಾವು ಕೇಳ್ತಿರ್ತೀವಿ, ಹೇಳ್ತಾ ಇರ್ತಾರೆ. ಬಟ್ ಅದೊಂದು ಸಮಯ ಆದೋಗಿದೆ. ಆದರೂ ನಮ್ಮ ಯುವ ನಾಯಕನಿಗೆ ಮುಂದಿನ ದಿನಗಳಲ್ಲಿ ಅವರು ಸಲ್ಲಿಸುವ ಸೇವೆ, ಆ ಪರಮಾತ್ಮನ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವ್ರ ತಂದೆ ಆಶೀರ್ವಾದ ಅಂತೂ ಇದ್ದೇ ಇದೆ. ಅವ್ರಿಗೂ ನಮ್ಗೆ ಇವತ್ತಿಗೂ ನಮ್ಮ ಆನಂದ್ ಸಿಂಗ್ ಸರ್ ಅವರು ಅವರ ರಾಜಕೀಯ ಜೀವನದಲ್ಲಿ 15 ವರ್ಷ ನಮ್ಮ ಹೊಸಪೇಟೆ ನಗರವನ್ನು ಏನು 30 ವರ್ಷ ಮುಂದೆ ತಂದಿದ್ದಾರೆ. ಈ 5 ವರ್ಷ ಏನಾಗುತ್ತೋ ನೋಡಬೇಕು. ಆದ್ದರಿಂದ ಆ 5 ವರ್ಷವೂ ನಮ್ಮ ಯುವ ನಾಯಕ ಸಿದ್ಧಾರ್ಥ ಸಿಂಗ್ ಸಾರು ನಮ್ಮೆಲ್ಲ ನಗರಸಭಾ ಸದಸ್ಯರ ಜೊತೆಗೆ ಕೂಡ್ಕೊಂಡು ನಗರದ ಅಭಿವೃದ್ಧಿಗೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಿದ್ದಾರೆ. ಆದರೂ ಯಾವುದೇ ಜನಕ್ಕೆ ಏನೇ ಅಭಿವೃದ್ಧಿ ಆಗಲಿ, ಬೇರೆ ವಿಷಯಗಳಾಗಲಿ, ನಾವೆಲ್ಲ ಜೊತೆ ಇರ್ತೀವಿ ಅಂತೇಳಿ ಈ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ಕಳೆದ 15 ವರ್ಷಗಳಿಂದ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಆನಂದ್ ಸಿಂಗ್ ರವರಿಗೆ ಸುಡುಗಾಡು ಸಿದ್ದರ ಆಶ್ರಯ ಕಾಲೋನಿಯ ಮುಖಂಡರು ಅಭಿನಂದಿಸಿದ್ದಾರೆ. ಸಿಂಗ್ ಸರ್ ಅವರು ಆಗ ಮುನ್ನಾದನಿ ನಮಗೆ ಮಾತು ಕೊಟ್ಟಿದ್ರು. ಈಗ ಸುಮಾರು ದಿವಸದಿಂದನೂ ನಮಗೆ ಕರೆಂಟಿನ ಪ್ರಾಬ್ಲಮ್ ಇತ್ತು. ಆ ಸಂದರ್ಭದಲ್ಲಿ ನಮ್ಗೆ ಇದು ಮಾಡಿದರು. ಆದರೂ ಕೂಡ ಇವತ್ತಿನ ದಿವಸದಲ್ಲಿ ಅವರು ಕೊಟ್ಟ ಮಾತಿನಂತೆ ನಮಗೇನು ಹೇಳಿದರು ದನಿಯರು ಇವತ್ತಿನ ದಿವಸ ನಮಗೆ ಸುಮಾರು 70ರಿಂದ 80 ಮೀಟ್ರ್ಗಳನ್ನ ಸ್ವಂತ ಅವರ ದುಡ್ಡಿನಿಂದ ನಮಗೆ ಮೀಟ್ರ್ಗಳ ವ್ಯವಸ್ಥಿತವಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ರ ಮಗನಾದ ಸನ್ಮಾನ್ಯ ಯುವ ಮುಖಂಡ, ಸಮಾಜ ಸೇವಕರು, ದೀನದಲಿತರ ಬಡವರ ಬಂದು ತಮ್ಮ ಮಾತು ಪ್ರಕಾರ ಇವತ್ತಿನ ದಿವಸ ನಮಗೆ ಇಲ್ಲಿರ್ತಕ್ಕಂಥ ಕಟ್ಟಕಡೆಯ ತಳ ಸಮುದಾಯಗಳು ಸುಡುಗಾಡಿಸಿದ್ರು, ಚಂದಾಸರು, ಸಿಂಧುಳ್ಳ, ಶಿಳ್ಳಿಕಾತ, ಇನ್ನೂ ಇತರ ಅಲಿಮೇರೆ ಸಮುದಾಯಗಳಿಗೆ ಅವರು ನಮಗೆ ಮೀಟ್ರ್ಗಳನ್ನು ಸುಮಾರು 80 ಮೀಟ್ರ್ಗಳನ್ನು ಅಳವಡಿಸಿಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅವರಿಗೆ ಶ್ರೀ ಆಂಜನೇಯ ಮತ್ತು ನಮ್ಮ ಜಮನಾಥೇಶ್ವರ ಸ್ವಾಮಿ, ದೇವಿ ದುರ್ಗಾದೇವಿ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಮುಂದಿನ ದಿನದಲ್ಲಿ ಹೆಚ್ಚಿನ ಮಟ್ಟಕ್ಕೆ ಅವರು ನಮಗೆ ಅನುಕೂಲತೆಯಾಗಿ ಮಾಡಿಕೊಟ್ಟಿರೋದಕ್ಕೆ ಅವರಿಗೆ ನಾನು ನಮ್ಮ ಸಮಾಜದ ಮತ್ತು ವಿಜಯನಗರ ಜಿಲ್ಲೆಯ ನಮ್ಮ ಸುಡುಗಾಡು ಸಿದ್ಧರ ಸಮಾಜದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಇನ್ನು ನಮ್ಮ ತಂದೆಯವರು ನೀಡಿದ ಭರವಸೆಯಂತೆ 70 ಕುಟುಂಬಗಳಿಗೆ ವಿದ್ಯುತ್ ಮೀಟರ್ಗಳನ್ನು ವಿತರಿಸಲಾಗಿದೆ. ನಿಮ್ಮ ಬಾಳು ಸದಾ ಬೆಳಕಿನಿಂದ ಕೂಡಿರುವಂತಾಗಲಿ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವಲ್ಲಿ ಮುಂದಾಗುವುದರ ಜೊತೆಗೆ ನಿಮ್ಮ ಕಲೆಯನ್ನ ಮುಂದುವರಿಸಿಕೊಂಡು ಬರುವಂತೆ ಕರೆ ನೀಡಿದರು. ಎಲ್ಲರೂ ಒಂದು ಸಣ್ಣದಾಗಿ ಅನೌಪಚಾರಿಕವಾಗಿ ಒಂದು ಕಾರ್ಯಕ್ರಮ ಯಾಕೆ ಮಾಡ್ತಿದ್ದೀವಿ ಅಂದರೆ, ಚುನಾವಣೆ ಸಂದರ್ಭದಲ್ಲಿ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರು ಒಂದು ಮಾತು ಕೊಟ್ಟಿರ್ತಾರೆ. ಸರಿ ಸುಮಾರು 70 ಮನೆಗಳಿಗೆ ಮೀಟ್ರ್ ಕೊಡಿಸ್ಬೇಕು ಅನ್ನೋ ಒಂದು ವಿಚಾರ ತಾವೆಲ್ಲರೂ ಅವ್ರ ಹತ್ರ ಕೇಳ್ಕೊಂಡಾಗ ಅವರು ತಕ್ಷಣ ಸ್ಥಳದಲ್ಲೇ ನಾನು 70 ಮನೆಗಳಿಗೆ ಕೊಡಿಸ್ತೀನಿ ಅನ್ನೋ ಒಂದು ಮಾತನ್ನು ಕೊಟ್ಟು ಇಲ್ಲಿರ್ತಕ್ಕಂಥ ಸ್ಥಳೀಯರ ಹತ್ರ 70 ಜನರ ಮನೆಯ ವಿಳಾಸ ಮತ್ತು ಅವ್ರದ್ದೆಲ್ಲ ಸಂಪರ್ಕವನ್ನು ಪಟ್ಟಿ ಮಾಡಿಸಿ, ಯಾರ್ಯಾರಿಗೆ ನಿಜವಾಗ್ಲೂ ಕರೆಂಟಿನ ಸಮಸ್ಯೆ ಇದೆ ಈ ಭಾಗದಲ್ಲಿ, ಈ ಮೀಟ್ರ್ ಅವರ ಜನಜೀವನದ ನಡೆಯಲ್ಲಿ ಉಪಯೋಗ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಮೀಟ್ರ್ಗಳು ವಿತರಣೆ ಮಾಡ್ತಿದ್ದಾರೆ. ಮಾತು ಕೊಟ್ಟಂಗೆ ನಾಲ್ಗೆಯಿಂದ ಒಂದು ಮಾತು ಬಂದರೆ ಆ ಮಾತು ಮೇಲೆ ನಿಂದಿರಬೇಕು ಅನ್ನೋ ಪಾಠ ನಾವೆಲ್ಲರೂ, ನನ್ನ ತಂದೆ ಅಂಥೇಳಿ ಹೇಳ್ತಿಲ್ಲ, ಆನಂದ್ ಸಿಂಗ್ ಅಂತ ವ್ಯಕ್ತಿಯಿಂದ ನಾವು ಕಲಿಬೇಕಾಗುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಯಾಕಂದರೆ ಎಷ್ಟೇ ಕಷ್ಟ ಇರಲಿ, ಆ ಕಷ್ಟವನ್ನು ತೋರಿಸಲಾರ್ದಂತೆಯೇ ಮುಖದ ಮೇಲೆ ಒಂದು ಮಂದಾಸ ಇಟ್ಕೊಂಡು ಅವರಿಗೆಲ್ಲೋ ಒಂದು ತೃಪ್ತಿ ಸಿಗೋದು ಜನರ ಕಷ್ಟಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಹುಡುಕಿದ್ರೆ ಅವರಿಗೆ ಖುಷಿ ಆಗುತ್ತೆ. ಆ ವಿಚಾರ ಇಟ್ಕೊಂಡು ಅವರು 15 ವರ್ಷ ಮತ್ತು 20 ವರ್ಷದಿಂದ ಸತತವಾಗಿ ಸೇವೆ ಮಾಡ್ಕೊತ ಬರ್ತಿದ್ದಾರೆ, ದಾನ ಧರ್ಮಗಳನ್ನು ಮಾಡ್ಕೊತ ಬರ್ತಿದ್ದಾರೆ. ಈ ಹಿಂದೆ ಬರೇ ನಿನ್ನೆ ಮಧ್ಯಾಹ್ನ ನಮ್ಮ ಅಜ್ಜಿ ಜೊತೆ ಕುಂತು ಮಧ್ಯಾಹ್ನ ಊಟ ಮಾಡುವಾಗ ನಮ್ಮ ತಂದೆ ಅವ್ರ ತಾಯಿ ಅವ್ರು ಹೇಳ್ತಿದ್ರು, ನಿಮ್ಮೆಲ್ಲ ಕುಟುಂಬ ಉದ್ಧಾರ ಆಗ್ತಿರೋದು ನಿಮ್ಮ ಅಪ್ಪ ಮಾಡಿರೋ ದಾನ ಧರ್ಮದಿಂದ ಮಗ ಅಂಥೇಳಿ ಹೇಳ್ತಿದ್ರು. ಆ ದಾನ ಧರ್ಮದಲ್ಲಿ ಅಷ್ಟು ಶಕ್ತಿ ಇದೆ, ಜನರ ಮನಸ್ಸು ಗೆಲ್ಲೋ ಶಕ್ತಿ ಇದೆ. ಸೊ ಹಂಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ಕೋಬೇಕು,
ಒಳ್ಳೆ ಭವಿಷ್ಯ ಕಟ್ಕೋಬೇಕು. ನಿಮ್ಮ ತಂದೆ ತಾಯಂದರು ನಿಮಗೆ ಆಸ್ತಿ ಏನೋ ಬರೆದು ಕೊಡೋಂಗಿಲ್ಲ, ಕೊಟ್ಟರೆ ಅದೃಷ್ಟ, ಕೊಟ್ಟಿಲ್ಲ ಅಂದರೆ ನಿಮ್ಮ ಆಸ್ತಿ ತಾಯಿ ಸರಸ್ವತಿ ಆಶೀರ್ವಾದ. ಚೆನ್ನಾಗಿ ವಿದ್ಯಾವಂತರಾಗ್ರಿ, ಬಂದು ಈ ನಿಮ್ಮ ಪ್ರದೇಶವನ್ನು ಅಭಿವೃದ್ಧಿ ಮಾಡಿಸ್ರಿ. ಇಲ್ಲಿರ್ತಕ್ಕಂಥ ತಾಯಂದ್ರಿಗೂ ಆದಷ್ಟು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿಸ್ರಿ ಅಂಥೇಳಿ ನಾನು ಪ್ರಾರ್ಥಿಸುತ್ತಾ, ಕೆಪಿಸಿಸಿ ಉಪಾಧ್ಯಕ್ಷ ಉಗ್ರಪ್ಪನವರಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ವಿಷಯ ಕುರಿತಾಗಿ ಸುದ್ದಿಗೋಷ್ಠಿ ಕೈಗೊಂಡಿದ್ದರು. ಮಾಧ್ಯಮಗಳ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿರುವ ಉಗ್ರಪ್ಪನವರು ಐತಿಹಾಸಿಕ ಹಂಪಿ ಹಾಗೂ ಅಂಜನಾದ್ರಿ ಬೆಟ್ಟದತ್ತ ಪ್ರವಾಸಿಗರನ್ನ ಸೆಳೆಯಲು ಈ ಭಾಗದಲ್ಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನ ನಿರ್ಮಿಸಬೇಕು ಹಾಗೂ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ ನೀಡಿರುವ 100 ಕೋಟಿ ಮೊತ್ತದ ಅನುದಾನ ಸಮರ್ಪಕವಾಗಿ ಬಳಕೆ ಆಗಬೇಕೆಂದು ಆಗ್ರಹಿಸಿದ್ದಾರೆ. ನಾನು ಇದೇ ಜಾಗದಲ್ಲಿ ಒತ್ತಾಯ ಮಾಡಿದೆ, ಒಂದಲ್ಲ 4 ಸಾರಿ. ಅಂಜನಾದ್ರಿ ಬೆಟ್ಟಕ್ಕೆ ಬಹುಶಃ ಆಂಜನೇಯ ಇಲ್ಲದೆ ರಾಮ ಲಕ್ಷ್ಮಣ ಸೀತೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ನೈಜ ರಾಮಭಕ್ತನಾಗಿರುವಂಥ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ 100 ಕೋಟಿ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಸ್ವಾಗತ ಮಾಡ್ತೇನೆ. ಈ 100 ಕೋಟಿ ಅನುದಾನ ಶೀಘ್ರಗತಿಯಲ್ಲಿ ಬಳಕೆ ಆಗಬೇಕು. ದೇಶ ವಿದೇಶದ ಪ್ರವಾಸಿಗರನ್ನು ಹೆಚ್ಚು ಆಕರ್ಷಣೆ ಮಾಡತಕ್ಕಂಥ ದೃಷ್ಟಿಯಿಂದ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಹೆಚ್ಚು ಮಾಡುವಂಥದಕ್ಕೆ ಸರ್ಕಾರ ಕ್ರಮ ಜರುಗಿಸೋದ್ರ ಜೊತೆಗೆ ಆ ಕೋರ್ ಏರಿಯಾದಲ್ಲಿ ಇರ್ತಕ್ಕಂಥ ಏನು 29 ವಿಲೇಜಸ್ ಇದ್ದಾವೆ, ಈಗಾಗಲೇ ಹೈಕೋರ್ಟಿನ ತೀರ್ಮಾನ ಆಗಿದೆ. ಕಂಟೆಂಪ್ಟ್ ಏನು ಹಾಕಿದ್ರು ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಅದನ್ನು ಸ್ವಾಗತ ಮಾಡ್ತೇನೆ. ಈ ಎಂಟೈರ್ ಕೋರ್ ಏರಿಯಾದಲ್ಲಿ ಇರ್ತಕ್ಕಂಥ ಹಂಪಿ ಮತ್ತು ಅಂಜನಾದ್ರಿ ಈ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಯಾರು ರೈತರಿದ್ದಾರೆ, ಕೃಷಿಕರಿದ್ದಾರೆ, ಇನ್ನಿತರ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವರಿದ್ದಾರೆ, ಅವರಿಗೂ ಸಹ ನ್ಯಾಯಯುತವಾಗಿ ಬದುಕನ್ನು ರೂಪಿಸ್ಕೊಳ್ತಕ್ಕಂಥದಕ್ಕೆ ಸರ್ಕಾರ ಪ್ರವಾಸೋದ್ಯಮದ ಉತ್ತಮವಾಗಿರ್ತಕ್ಕಂಥ ನೀತಿಯನ್ನು ರೂಪಿಸ್ತಕ್ಕಂಥದಕ್ಕೆ ಮುಂದಾಗಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸರ್ಕಾರದ ಗಮನಕ್ಕೂ ತಂದಿದ್ದೇನೆ. ನಿಮ್ಮ ಮೂಲಕನೂ ಸಹ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಅದಕ್ಕೆ ಪ್ರಯತ್ನ ಮಾಡ್ತೇನೆ. ಇದಕ್ಕೆ ಮತ್ತಷ್ಟು ಒತ್ತು ಬರಬೇಕು ಅನ್ನೋ ಹಾಗಿದ್ರೆ ನನಗೆ ಅನಿಸುವಂಥದ್ದು, ನಾನು DC ಜೊತೆಯಲ್ಲಿ ರಾತ್ರಿ ಮಾತನಾಡ್ತಾ ಇದ್ದೆ, ಮೊದಲು ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೇಂದ್ರ ಸರ್ಕಾರ ಮುಂದಾಗಬೇಕು. ಭಾರತದಲ್ಲೇ ನೋಡಬೇಕಾಗಿರುವಂಥ ಜಾಗ ಇದು, ವಿಶ್ವದಲ್ಲೇ ನೋಡಬೇಕಾಗಿರುವಂಥ ಜಾಗ. ವಿದೇಶಿಯರು ಹೇಗೆ ಇಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ? ಬಹುಶಃ ಸಮಯ ಮತ್ತೊಂದರ ಇದರಲ್ಲಿ ಇಲ್ಲಿ ಬಹುಶಃ ಇಲ್ಲಿ ಏರ್ಪೋರ್ಟನ್ನು ಮಾಡಿದರೆ ಯಾಕಂದರೆ ಏರ್ಪೋರ್ಟ್ ಮಾಡುವಂಥದ್ದು ಅದಕ್ಕೆ ಎಲ್ಲವೂ ಇರುವಂಥದ್ದು ಕೇಂದ್ರ ಸರ್ಕಾರ ಕೈಲಿ ಇರುವಂಥದ್ದು. ಕೂಡಲೇ ಕೇಂದ್ರ ಸರ್ಕಾರ ಇಲ್ಲಿ ಜಾಗವನ್ನು ನಿಗದಿ ಮಾಡಿ ಅವಶ್ಯಕತೆ ಇರುವಂಥ ಈ ಜಾಗದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡುವಂಥದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ.
ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿರುವ ಕೆಪಿಸಿಸಿ ಉಪಾಧ್ಯಕ್ಷ ಉಗ್ರಪ್ಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.